ಹಾಯ್, ತುಂಬ ಸ್ಟೂಡೆಂಟ್ಸ್ ನೀಟ್ ರಿಲೇಟೆಡ್ ಕೂಡ ಇನ್ಫಾರ್ಮೇಷನ್ ಕೊಡಿ ಅಂತ ಹೇಳ್ತಾ ಇದ್ರು. ವಿಷಯ ಅಂತ ಹೇಳಿದ್ರೆ ನೀಟ್ ರಿಲೇಟೆಡ್ ಹೊಸದಾಗಿ ಯಾವುದೇ ಅಪ್ಡೇಟ್ ಬಂದಿಲ್ಲ. ಬಟ್ ನೆಕ್ಸ್ಟ್ ಏನೇನು ಪ್ರೊಸೀಜರ್ ಇದೆ KA ಕೌನ್ಸಿಲಿಂಗ್ ರಿಲೇಟೆಡ್ ಅದನ್ನ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಮೊದಲಾಗಿ ನಿಮ್ಮ ನೀಟ್ ರಿಸಲ್ಟ್ ಇರುತ್ತೆ, ಅದು ಅನೌನ್ಸ್ ಆದ ನಂತರ ಮುಂದೆ ಒಂದು 7 to 10 days ಒಳಗಡೆ ನಿಮ್ಮ ನೀಟ್ ರಿಸಲ್ಟ್ ಅನೌನ್ಸ್ ಆಗುತ್ತೆ. ರಿಸಲ್ಟ್ ಅನೌನ್ಸ್ ಆದ ನಂತರ ಈಗ ಸ್ಟೂಡೆಂಟ್ಸ್ಗೆ ತಮ್ಮ ನೀಟ್ ಡೀಟೇಲ್ಸ್ ಏನಿದೆ ಅದನ್ನ ಎಂಟರ್ ಮಾಡೋದಕ್ಕೆ ಹೇಳ್ತಾರೆ. ಓಕೆನಾ, ಅದ್ರಲ್ಲಿ ಬೇಕಾದ್ರೆ ನಿಮ್ಮ ಸ್ಕೋರ್ ಕಾರ್ಡ್ ಆಗಿರ್ಬೋದು ಅಥವಾ ನಿಮ್ಮ ರಿಜಿಸ್ಟರ್ ನಂಬರ್ ಆಗಿರ್ಬೋದು, ಈ ರೀತಿ ಕೆಲವು ಡೀಟೇಲ್ಸನ್ನು ಕೇಳಿದವರು ಅವರ ವೆಬ್ಸೈಟಲ್ಲಿ ಎಂಟ್ರಿ ಮಾಡೋದಕ್ಕೆ ಹೇಳ್ತಾರೆ. ನೀವು ಎಂಟ್ರಿ ಮಾಡಬೇಕು. ನಂತರ ಯಾವ ವಿದ್ಯಾರ್ಥಿಗಳು ಈಗ ಏನು ನೀಟ್ ಎಕ್ಸಾಮನ್ನು ಬರೆದಿದ್ದಾರೆ, ಕೇಳಿದವರು ನಡೆಸುವಂತಹ ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತಿದ್ದಾರೆ, ಆದರೆ ಈ ಹಿಂದೆ ವೆಬ್ಸೈಟಲ್ಲಿ ರಿಜಿಸ್ಟ್ರೇಷನ್ ಮಾಡಿಲ್ಲ, KCETಗೆ ಅಪ್ಲೈ ಮಾಡಿರಲಿಲ್ಲ ಅಂತ ಕ್ಯಾಂಡಿಡೇಟ್ಸ್ ಏನಿದ್ದಾರೆ ಅವರಿಗೆ ಈಗ ಹೊಸದಾಗಿ ರಿಜಿಸ್ಟ್ರೇಷನ್ ಮಾಡೋದು ಕೂಡ ಅವಕಾಶ ಕೊಡ್ತಾರೆ. ಅಂಥ ವಿದ್ಯಾರ್ಥಿಗಳು ನೀಟ್ ರಿಸಲ್ಟ್ ಬಂದ ನಂತರ ಏನು ಮಾಡ್ತೀರಾ, ರಿಜಿಸ್ಟ್ರೇಷನ್ ಮಾಡ್ಕೋತೀರಾ, ನಂತರ ಅಪ್ಲಿಕೇಶನ್ ಫೀಸನ್ನು ಪೇ ಮಾಡ್ತೀರಾ, ನಂತರ ತಮ್ಮ ನೀಟ್ ಡೀಟೇಲ್ಸ್ ಏನಿದೆ ಅದನ್ನು ಎಂಟರ್ ಮಾಡ್ತೀರಾ. ಅದರ ನಂತರ ಈ ಸೀಟ್ ಮ್ಯಾಟ್ರಿಕ್ಸ್ ಅದನ್ನೆಲ್ಲ ರಿಲೀಸ್ ಮಾಡ್ತಾರೆ. ಅಂದರೆ ಈಗ ಏನು MBBS, BAMS, BDS ಈ ಎಲ್ಲ ಕೋರ್ಸ್ಗಳಿಗೆ ಸಂಬಂಧಿಸಿದಂತೆ ಸೀಟ್ ಮ್ಯಾಟ್ರಿಕ್ಸ್ ರಿಲೀಸ್ ಮಾಡ್ತಾರೆ. ಸೀಟ್ ಮ್ಯಾಟ್ರಿಕ್ಸ್ ಕೂಡ ರಿಲೀಸ್ ಆದ ನಂತರ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗುತ್ತೆ. ಕಂಬೈನ್ಡ್ ಆಪ್ಷನ್ ಎಂಟ್ರಿ ಅಂದರೆ KCET ಮತ್ತು ನೀಟ್ ರಿಲೇಟೆಡ್ ಕೋರ್ಸ್ಗಳ ಕಂಬೈನ್ಡ್ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗುತ್ತೆ. ಆವಾಗ ನಿಮಗೆ ಯಾವ್ಯಾವ ಕೋರ್ಸಸ್ ಇಷ್ಟ ಅವುಗಳನ್ನೆಲ್ಲ ಸೇರಿಸ್ಕೊಂಡು ನೀವು ಆಪ್ಷನ್ ಎಂಟ್ರಿ ಮಾಡ್ಬೋದು. ಓಕೆನಾ, ಆಪ್ಷನ್ ಎಂಟ್ರಿ ಆದ ನಂತರ ಮಾಕ್ ಅಲಾಟ್ಮೆಂಟ್ ಅಂತ ಆಗುತ್ತೆ. ಮಾಕ್ ಅಲಾಟ್ಮೆಂಟ್ ಅಂದರೆ ಡೆಮೋ ರೀತಿ ಮಾಕ್ ಅಲಾಟ್ಮೆಂಟ್ ಆಗುತ್ತೆ. ಮಾಕ್ ಅಲಾಟ್ಮೆಂಟಲ್ಲಿ ಈ ಏನು ಸೀಟ್ ಅಲಾಟ್ ಆಗಿರೋದಕ್ಕೆ ಹೋಗಿ ಅಡ್ಮಿಷನ್ ಮಾಡ್ಕೊಳ್ಳೋದಕ್ಕಾಗಲ್ಲ, ಯಾಕಂದ್ರೆ ಒಂದು ರೀತಿ ಡೆಮೋ ರೀತಿ ಆಗಿರುತ್ತೆ. ಅದಕ್ಕೋಸ್ಕರ ಮಾಕ್ ಅಲಾಟ್ಮೆಂಟ್ ಆದ ನಂತರ ಆಪ್ಷನ್ ಎಂಟ್ರಿ ಇರೋದು, ಅದನ್ನು ಎಡಿಟ್ ಮಾಡೋದಕ್ಕೆ ಚಾನ್ಸ್ ಕೊಡ್ತಾರೆ. ಆವಾಗ ಆಪ್ಷನ್ ಎಂಟ್ರಿ ಎಡಿಟ್ ಮಾಡ್ಕೋಬಹುದು. ಆಪ್ಷನ್ ಎಂಟ್ರಿ ಎಡಿಟಿಂಗ್ ಕೂಡ ಆದ ನಂತರ ರಿಯಲ್ ಅಲಾಟ್ಮೆಂಟ್ ಆಗುತ್ತೆ. ಈಗ ನೆಕ್ಸ್ಟ್ ಇರುವಂತಹ ಪ್ರೊಸೀಜರ್ಸ್ ಇದ್ದಾವೆ, ಅವುಗಳನ್ನು ಶಾರ್ಟ್ ಆಗಿ ನಿಮಗೆ ಹೇಳಿದ ರೀತಿ ಆಯಿತು. ಮತ್ತೇನು ಡೌಟ್ ಇದ್ದರೆ ಕಮೆಂಟ್ ಬಾಕ್ಸ್ ತಿಳಿಸಿ. ಆಲ್ ದ ಬೆಸ್ಟ್. ಜೈ ಹಿಂದ್. ವಂದೇ ಮಾತರಂ.